ತುಮಕೂರು ನಗರದ ಅಮಾನಿಕೆರೆ ಉದ್ಯಾನವನದಲ್ಲಿ ಜನವರಿ 1ರಂದು ಸಂಜೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ 208ನೇ ವರ್ಷದ ಭೀಮಾ ಕೋರೆಗಾಂಗ್ ವಿಜಯೋತ್ಸವವನ್ನು ಅಮಾನಿಕೆರೆ ಉದ್ಯಾನವನದಲ್ಲಿರುವ ಯೋಧರ ಧ್ವಜ ಸ್ತಂಭಕ್ಕೆ ಕ್ಯಾಂಡಲ್ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್, ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಸದಸ್ಯರಾದ ಗೋವಿಂದರಾಜ್ ಕೆ, ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಸ್, ತುಮಕೂರು ನಗರ ಅಧ್ಯಕ್ಷರಾದ ದಿಬ್ಬೂರು ಶ್ರೀನಿವಾಸ್, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಟೈಲರ್ ಜಗದೀಶ್, ತಾಲ್ಲೂಕು ಕಾರ್ಯಾಧ್ಯಕ್ಷರಾದ ವಿನಯ್, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರು ಮೋಹಿನ್ ಅಹಮದ್, ತುಮಕೂರು ಉಪವಿಭಾಗ ಮಟ್ಟದ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ನಾಮನಿರ್ದೇಶಿತ ಸದಸ್ಯರು ಮೇಳೆಕಲ್ಲಹಳ್ಳಿ ಯೋಗೀಶ್, ಕರ್ನಾಟಕ ಮಾದಿಗ ಸಮಾಜ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ಎಚ್.ಬಿ, ಲಿಡ್ಕರ್ ನಾಮ ನಿರ್ದೇಶಿತ ಸದಸ್ಯರಾದ ಶಿವರಾಜ್, ಪದಾಧಿಕಾರಿಗಳಾದ ಕಿರಣ್ ವೈಎಸ್, ಮನು ಟಿ, ರವಿಕುಮಾರ್ ಎನ್, ಇಲಿಯಾಸ್ ಅಹಮದ್, ಮಾರ್ಕೆಟ್ ಮಣ್ಣೆಪ್ಪ, ಹನುಮನರಸಯ್ಯ, ಚೆಲುವರಾಜ್, ರಂಗಸ್ವಾಮಯ್ಯ, ಕೊತ್ತಿಹಳ್ಳಿ ಶಿವಣ್ಣ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಭೀಮಾ ಕೋರೆಗಾಂವ್ ಶುಭಾಶಯನ ನಮ್ಮ ದೇಶದ ಜನತೆಗೆ ಶುಭಾಶಯವನ್ನು ಕೋರುವುದರ ಜೊತೆಗೆ ಏನಿವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಇಲ್ಲಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲ ಜಾತ್ಯತೀತ ಮನಸ್ಸುಗಳು ಸೇರ್ಕೊಂಡು ಇವತ್ತು ನಮ್ಮ ವೀರ ಮರಣ ಹೊಂದಂಥ ಮಹರ್ ಸೈನಿಕರನ್ನ ನೆನೆದೂರದ ಮೂಲಕ ಏನಿವತ್ತು ನಮ್ಮ ಹಿಂದೆ ನಮ್ಮ ಸ್ವತಂತ್ರ ಪೂರ್ವದ ಹಿಂದೆ ನಮ್ಮನ್ನು ಆಳ್ತಕ್ಕಂಥ ಪೇಶುಗಳ ವಿರುದ್ಧ ಹೋರಾಟ ಮಾಡಿದಂಥ ನಮ್ಮ ಮಹರ್ ಸೈನಿಕರನ್ನ ಇವತ್ತು ಮರಣ ಒಪ್ಪಿದ ದಿನವನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಅವರಿಗೆ ಗೌರವ ಸಲ್ಲಿಸೋ ಜೊತೆಗೆ ಅವರಿಗೆ ನಮ್ಮ ವೀರ ಮರಣ ಹೊತ್ತಂಥ ನಮ್ಮ ನಾಯಕರುಗಳನ್ನ ಮಹಾನ್ ನಾಯಕರುಗಳನ್ನ ನೆನೆಸೋದ್ರ ಜೊತೆಗೆ ಏನು ಭೀಮಾ ಕೋರೆಗಾಂವ್ ಒಂದು ನೆನಪಿನ ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬರು ಪ್ರತಿ ಬಾರಿ ನೀಡುತ್ತಿದ್ದ ಸ್ಥಳಗಳಿಗೆ ಪೈಕಿ ಕೋರೆಗಾಂವ್ ಕೂಡ ಒಂದು. ದಾಸ್ಯದ ವಿರುದ್ಧ ಹಾಗೂ ಮನುವಾದಿಗಳ ಅಮಾನವೀಯ ಶೋಷಣೆ ವಿರುದ್ಧ ಮೊಟ್ಟಮೊದಲ ಬಾರಿಗೆ ಸ್ಫೋಟಗೊಂಡ ಈ ಹೋರಾಟವು ಭಾರತದ ಪಾಲಿಗೆ ಮೊದಲನೇ ಸ್ವತಂತ್ರ ಸಂಗ್ರಾಮವೇ ಹೆಸರಾಗಿದೆ. ಏನು ಕೋರೆಗಾಂವ್ ಯುದ್ಧ ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸ ಘಟನೆ. ಬರೀ 30,000 ಸೈನಿಕರು, ಕೇವಲ 500 ಮಹರ್ ಸೈನಿಕರು ಸೋಲಿಸಿದ ಕದನ ದಿನ. ಈ ದಿನವನ್ನು ಇವತ್ತು ವಿಶೇಷವಾಗಿ ಆಚರಿಸುವ ಮೂಲಕ ಅವತ್ತು ಪೇಶ್ವೆಗಳು ಆಡಳಿತದಲ್ಲಿ ಕೆಟ್ಟದಾಗಿ ಇದ್ದಂಥ ಜಾತಿ ಅಸ್ಪೃಶ್ಯತೆ, ಮೇಲು ಕೀಳು ವಿರುದ್ಧ ಸೆಡೆದು ನಿಂತು ಮಾನವೀಯ ಮೌಲ್ಯಗಳನ್ನು ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ, ಸಾಹಸ, ಕೆಚ್ಚೆದೆಯ ಹೋರಾಟ, ಶೋಷಿತರ ಮೇಲೆ ಶೋಷಕರ ವಿರುದ್ಧ ಅವರ ಶೋಷಣೆ ನಡವಳಿಕೆಯ ವಿರುದ್ಧ ಯುದ್ಧ ಘೋಷಿಸಿ ಹೋರಾಟ ನಡೆಸಿದ ಗೆಲುವು. ಈ ದಿನವನ್ನು ನಾವು ಅವ್ರನ್ನ ಗೌರವಿಸಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1 ಎಲ್ಲೇ ಇದ್ರೂ ಯಾವುದೇ ಮೂಲಲ್ಲಿದ್ದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ವೀರ ಮರಣ ಹೊಂದಂಥ ಮಹರ್ ಸೈನಿಕರು ವಿಜಯ ಸ್ತಂಭಕ್ಕೆ ಹೋಗಿ ಎಲ್ಲೇ ಇದ್ರೂ ಅವರಿಗೆ ಒಂದು ಗೌರವ ಸಲ್ಲಿಸೋದ್ರ ಮೂಲಕ ಅವರ ಇತಿಹಾಸದಲ್ಲಿ ಮುಚ್ಚುವುದಂಥ ಘಟನೆಗಳನ್ನು ನಮಗೆ ಬಾಬಾ ಸಾಹೇಬ್ರವರು ಕಣ್ಣು ತೆರೆಸಿ ಇಡೀ ನಮ್ಮ ಹಿಂದೆ ನಮ್ಮನ್ನು ಕೀಳು ಮಟ್ಟದಲ್ಲಿ ನಮ್ಮ ಜಾತಿಗಳನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಮನ್ನು ಅನ್ಯಾಯವಾಗಿ ಅದನ್ನು ಮಾಡ್ತಾ ನಮ್ಮನ್ನು ದೌರ್ಜನ್ಯ ಮಾಡ್ತಕ್ಕಂಥ ಅವ್ರನ್ನ ಇತಿಹಾಸನ ಕಣ್ಣು ತೆರೆಸಿ ನಮ್ಮ ದಲಿತ ಮಹರ್ ಸೈನಿಕರು ಇವತ್ತು ಅವ್ರನ್ನ ನೆನೆಸ್ಕೊಬೇಕಾಗತ್ತೆ. ಇವತ್ತು ಅವರೆಲ್ಲ ಹೋರಾಟ ಮಾಡಿ ನಮಗೆ ಇವತ್ತು ಸ್ವತಂತ್ರವಾಗಿ ಬದುಕ್ತಿದ್ದೀವಿ, ನಾವೆಲ್ಲ ಇದ್ದೀವಿ ಅಂತಂದಕ್ಕೆ ಅವರ ಹೋರಾಟದ ಹಾದಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಗೌರವವಾಗಿ ಬದುಕಬೇಕಂತ ನಮಗೆ ಬುನಾದಿ ಹಾಕಿ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಳೋದ್ರ ಮೂಲಕ ಇವತ್ತು ವೀರ ಮರಣ ಹೊಂದಂಥ ಮಹರ್ ಸೈನಿಕರು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲುತ್ತಿರೋ ಜೊತೆಗೆ ಬಾಬಾ ಸಾಹೇಬ್ರಿಗೂ ಸಹ ನಾವು ಗೌರವಪೂರ್ವಕ ಅವರಿಗೆ ಅರ್ಪಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್.